ಬಿಡಿಸ್ಕೊಡ್ಲಿ. ನಮ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ. ನಾವು ಇದೇ ನಮ್ಗೆ ಆಸ್ತಿ ಅಂತಸ್ತು ಮನೆ ಅಂತ ತಿಳ್ಕೊಂಡಿದ್ದಾರೆ. ನಾವು ಇದು ಅನ್ಯಾಯ ಮಾಡ್ಕೊಂಡು ನಾವು ಮನೆಯಾಗ ಎಲ್ಲಿ ಹಾಡು ಹಾಕೋಬೇಕಾ? ನಾವೇನ್ ಮಾಡ್ಬೇಕು? ನಮ್ಮ ಮಕ್ಕಳ ಮೇಲೆ ಹೆಂಗ್ ಸಾಕೋದು ಅಂತ ನಮ್ಗೆ ಗೊತ್ತಿಲ್ಲ ಸರ್. ನಾವೇನ್ ಮಾಡ್ಬೇಕು? ನಮ್ಮ ಮನೆಗೆ ಹೋಗೋಕೆ ಆಗ್ತಾ ಇಲ್ಲ. ಸಾಲದೂರು ಬಿಡಲ್ಲ ನಮ್ಗೆ. ಇದ್ರಾಗೆಲ್ಗೋ ಜೀವನ ನಡೆಸ್ತಾ ಇತ್ತು ನಾವು. ಇದು ಹಿಂಗ್ ಮಾಡ್ಬಿಟ್ರು, ಅನ್ಯಾಯ ಮಾಡಿದ್ರು. ನಮ್ಗೆ ಜಾಸ್ತಿ ಅನ್ಯಾಯ ಮಾಡ್ಬಿಟ್ರು. ನಮ್ಗೆ ತಗೊಂಡೋಗ್ದವ್ರನ್ನ ಕಿತ್ಕೊಂಡೋಗಿದ್ವಿ ಲಾರಿಯಲ್ಲಿ ಅಂಗಡಿಯಲ್ಲಿ ಅಂತ ಹೇಳಿದ್ರು ಸರ್. ನಮ್ಗೆ ನಮ್ ಕೆಲಸ ಮಾಡಕ್ಕಾಗಲ್ಲ ಸರ್. ನಾವ್ ಏನ್ ಮಾಡ್ಬೇಕು ಏನ್ ಗೊತ್ತಾಯ್ತಲ್ಲ ಸರ್. ನಮ್ಗೆ ಹೆಂಗೋ ನಮ್ ಜೀವನ ನಾವ್ ಮಾಡ್ಕೊಂತೀವಿ ಸರ್. ನಾವೇನು ರೋಡ್ ಹತ್ರ ಹಾಕಿಲ್ಲ, ದೂರ ಹಾಕೊಂಡಿದ್ವಿ ಅಂಗಡಿ. ಏನ್ ಮಾಡ್ಬೇಕು ಸರ್? ಮನೆ ಹತ್ರ ಬರ್ತಾರೆ, ನಾವು ಮನೆಗೆ ಹೋಗೋದ, ಇಲ್ಲ ಕುತ್ಕ ಪಡ್ಕೊಳ್ಳೋದ, ಇಲ್ಲ ಕಮಿಷನರ್ ಆಫೀಸ್ಗೆ ಹೋಗೋದ, ಎಲ್ಲಿಗೆ ಹೋಗ್ಬೇಕು ನೀವೇ ಹೇಳಿ ಸರ್. ನಾವೇನು ಹೇಳಕ್ ಆಯ್ತಿಲ್ಲ, ನಮ್ಗೆ ಮಾತಾಡಕ್ ಆಯ್ತಲ್ಲ. ಎಲ್ಲಿ ಹೇಳಂತ ಹೇಳ್ಬೇಕಲ್ಲ ಸರ್ ಅವರು, ಅದನ್ನು ಹೇಳ್ತಾ ಇಲ್ಲ ನಮ್ಗೆ. ಅಂತ ಮಾಡಬೇಕು. ಈ ತರ ನಮ್ಮದ ಬಡವರು ಅನ್ಯಾಯ ಮಾಡಬಾರ್ದು. ಅವ್ರು ಹೆಂಗೆ ಬೇಕು ಅವ್ರು ಚೆನ್ನಾಗಿರ್ಬೇಕು. ಮನೆ ಮುಂದೆ ಬರ್ಲಿ, ಇನ್ನ ಓದ್ ಕೆಳಗೆ ಬರ್ಲಿ, ಈ ಕಡೆ ಬನ್ನಿ. ಆಯ್ತು
ಏ ಅಣ್ಣ ಸೈಡ್ ಬೇಕು. ಹೆಸರೇನು ಸರಪ್ಪ ಫೋಟೋ ಕಳ್ತನ ಮಾಡ್ಬೇಕು, ಕೊಲೆ ಸುಲಿಗೆ ಮಾಡ್ಬೇಕಷ್ಟೇ, ಇನ್ನೇನೇನ್ ಮಾಡ್ಬೇಕು? ಆ ತರ ಆಯ್ತದ ಇನ್ನು. ನಾವು ನಾನಾಗೂ ಸಾಯ್ಬೇಕು. ಇನ್ನು ಜೀವನ ನಿಯತ್ತವಾಗಿ ಜೀವನ ಮಾಡೋಕ್ಕೂ ಬಿಡಲ್ಲ, ಜೀವನ ಮಾಡೋಕ್ಕೂ ಬಿಡಲ್ಲ. ಇನ್ನ ನಾನಾಗೂ ಸಾಯ್ಬೇಕಷ್ಟೇ. ನಾವು ಏನ್ ಬಡವ್ರು ನಮ್ಗೆ ಏನು ಒಂದು ಆಧಾರ ಏನು ಎಷ್ಟು ದಡಾದಲ್ಲಿ ಬಂದು ಮೊದಲೇನು ಹೇಳಿಲ್ಲ. ಸಂಘಗಳು ಅವು ಇವು ಫೈನಾನ್ಸ್ಗಳು ಅವೆಲ್ಲ ಕಟ್ಕೊಟ್ಟು